ಯಾವ್ದು ತಗೊಳ್ಳಿಕ್ಕೆ ಬಂದು ಯಾವ್ದು ಇನ್ಯಾವ್ದು ತಗೊಂಡು ಹೋಗ್ಲಿಕ್ಕೆ ಬರೋದಲ್ಲ. ಇದು ಮಗುವಿಗೆ ದೊಡ್ಡದಾಗುದಿಲ್ವಾ? ಬ್ಯೂಟಿಫುಲ್ ವಂಡರ್ಫುಲ್ ಮಾರ್ವಲಸ್. ಅದರೊಟ್ಟಿಗೆ ಮೊಟ್ಟೆ ಸಹ ಕೊಡ್ತಾರೆ. ಹೌದೌದು ಕೊಡ್ತಾರೆ. ವಿಶಾಲ್ ಮಾಡ್ತಾರೆ ಮಾಮೂಲ. ಸೊ ಅಶೋಗೆ ಫುಲ್ ಡಿಸಪಾಯಿಂಟ್ಮೆಂಟ್. ಯಾರು ಪ್ರೆಗ್ನೆಂಟ್ ಜಂಕ್ ಫುಡ್ ತಿನ್ಬೇಕು, ಅಲ್ಲಿ ಅಪರೂಪಕ್ಕೊಮ್ಮೆ ತಿನ್ನಿ. ये बड़ी अच्छी बात कही आप. ತಿನ್ನಕ್ಕೆ ಅಂತ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಮತ್ತೆ ಎಗ್ನ ಬಾಯ್ಲ್ಡ್ ಎಗ್ ಮಾಡ್ಕೊಂಡು ತಗೊಂಡ್ಬಂದಿದ್ದಾಳೆ. ಬಟ್ ಇವಾಗ ಹಸಿವಾಗಿದೆ ಅಂತ ಅಂದಾಗ ಹೋಗಿದ್ದು ಹೋಟ್ಲ್ಗೆ. ವೆಲ್ಕಮ್ ಬ್ಯಾಕ್ ಟು ಕಾರ್ತಿ ಅಶು ವ್ಲಾಗ್ಸ್. ನಾನಿವತ್ತು ನನ್ನ ಮನೆಯಲ್ಲಿದ್ದೇನೆ. ಅಶು ಪೊಳಲಿಯಲ್ಲಿದ್ದಾಳೆ. ಸೊ ಅವಳನ್ನ ಇವಾಗ ಕರ್ಕೊಂಡು ಬರಬೇಕು. ಸೊ ಅಂದರೆ ನಮಗೆ ಹಾಸ್ಪಿಟಲ್ ವಿಸಿಟ್ ಇದೆ, ಸೊ ಚೆಕಪ್ಗೆ. ಸೊ ಅವಳನ್ನ ಪೊಳಲಿಯಿಂದ ಕರ್ಕೊಂಡು ಇವಾಗ ಪುತ್ತೂರಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬರ್ತಾಳೆ. ಸೊ ನಾನಿವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಇವಾಗ ಟೀ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ ಮನೆಯಿಂದ. ಈ ವಿಡಿಯೋನ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸೊ ಇಲ್ಲೊಂದು ಅಪ್ಪಿದೆ, ಸೊ ಅದು ಹತ್ತದೆ ಒಂದು ಸ್ವಲ್ಪ ಚಾಲೆಂಜಿಂಗು. ನೋಡೋಣ ಹೇಗಿರುತ್ತೆ ಅಂತ. ಬರ್ಬಾ. ಒಂದು ಟಫೆಸ್ಟ್ ಚಾಲೆಂಜ್. ಸೊ ಮಳೆ ಬಂತಂದರೆ ಸೊ ಕಷ್ಟ ಆಗುತ್ತೆ. ಸೊ ಇವತ್ತು ಆರಾಮಾಗಿ ಹತ್ತಿಸ್ತೆ. ಸೊ ನಾನು ಹೊರಡ್ತಾ ಇದ್ದೀನಿ. 9:02 ಆಯ್ತು ಇವಾಗ. ನಾನಿವಾಗ ಉಪ್ಪಿನಂಗಡಿಯಲ್ಲಿದ್ದೇನೆ, ಉಬಾರಲ್ಲಿದ್ದೇನೆ. ಸೊ ಇನ್ನೊಂದು 15 ಮಿನಿಟ್ಸ್ ಸಾಕು. ಸೊ ನಾನು BC ರೋಡ್ಗೆ ಹೋಗ್ಬೇಕು. ಇವಾಗ ಹೈವೇನೇ ಆಗಿರೋದ್ರಿಂದ ಬೇಗ ರೀಚ್ ಆಗುತ್ತೆ. 15 to 20 ಮಿನಿಟ್ಸ್ ಸಾಕು. ಎಷ್ಟು ಟೈಮಲ್ಲಿ ರೀಚ್ ಆಗ್ತೀನಿ ಅಂತ ನೋಡೋಣ. ಹೊರಡೋಣ ನಾನು ಅಷ್ಟರಲ್ಲಿ ಮಸಲ್ಸ್ ಕ್ಯಾಚ್ ಆಗಿಬಿಡ್ತು. ಸೊ ಅದಕ್ಕೆ ಗಾಡಿ ಆಫ್ ಮಾಡಿ ಸ್ವಲ್ಪ ಹೊರಗಡೆ ಹೋಗಿ ಕಾಲು ಸ್ವಲ್ಪ ಇದು ಮಾಡ್ಕೊಂಡ್ಬಂದೆ. ಸೊ ಮಸಲ್ಸ್ ಕ್ಯಾಚ್ ಆಗಿತ್ತು. ಸೊ ಇವಾಗ ಹೊರಡ್ತಾ ಇದ್ದೀನಿ. 9:04 ಆಗಿದೆ ಇವಾಗ. ಎಷ್ಟೊತ್ತಿಗೆ ರೀಚ್ ಆಗ್ತೇನೆ ಅಂತ ನೋಡುವ. 9:04 ಆಯ್ತು ಇವಾಗ. ಒಂದು 20 ಮಿನಿಟ್ಸ್ ಸಾಕು. ಆಯಿತು. ಆಲ್ಮೋಸ್ಟ್ 20 ಮಿನಿಟ್ಸ್ ತೊಗೊಂಡೆ ಇಲ್ಲಿ ಬರೋಕ್ಕೆ. ಸ್ವಲ್ಪ ವೆಹಿಕಲ್ಸ್ ಇತ್ತು. ಸೊ ಅದರಿಂದ 9:28 ಆಯಿತು. ಆಲ್ಮೋಸ್ಟ್ 20 ಮಿನಿಟ್ಸಲ್ಲಿ ರೀಚ್ ಆಗುತ್ತೆ. ಸೊ ಇನ್ನು ಅಶುನ ಪಿಕಪ್ ಮಾಡಬೇಕು. ಸೊ ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿ ಬಂದೆ ಅವರ ಇಲ್ಲಿ. ಸೊ ಅಶುಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಅವಳು ಬರ್ತಾ ಇದ್ದಾಳೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಇನ್ನೂ ಬಂದಿಲ್ಲ. ಬರ್ತಿದ್ದೀನಿ ಅಂತಂದ್ಲು ಕಾಲ್ ಮಾಡಿದಾಗ. ಸೊ ನಾನು ಆಲ್ಮೋಸ್ಟ್ ಅದೇ 30-35 ಮಿನಿಟ್ಸಲ್ಲಿ ಇಲ್ಲಿಗೆ ರೀಚ್ ಆದೆ. ಬಂದರು, ಬರ್ತಾ ಇದ್ದಾರೆ ಇಲ್ಲಿ. ಇದು ಪಿದಾರ್ದು ಬರ್ಪರ್ ನೆನ್ನೆ ಮಾರೆ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಸೀದಾ BC ರೋಡ್ ಮಾಡ್ತಿಕೊಂಡು ನಾನು ಕಮ್ಮಿ ವಾಯ್ಸ್ ಬೋತನು ಕಮ್ಮಿ ಅಂಟಿಗೆ ಆಯ್ತು. ಇವರು ಬಂದರು. ಇವಾಗ ಇನ್ನು ಹೊರಡ್ತಾ ಇದ್ದೇವೆ.
ಪುತ್ತೂರು ರೀಚ್ ಆದ್ವಿ. ಇಲ್ಲಿ ನಿಲ್ಲಿಸ್ಲಿಕ್ಕೆ ಜಾಗನೇ ಇಲ್ಲ, ಕಾರ್ ನಿಲ್ಲಿಸ್ಲಿಕ್ಕೆ. ಎಲ್ಲೂ ವೆಹಿಕಲ್ ಇದೆ, ಎಲ್ಲೂ ಪಾರ್ಕಿಂಗ್ ಕರೆಕ್ಟ್ ಆಗಿಲ್ಲ. ಸೊ ಅದಕ್ಕೆ ಒಂದು ಸೈಡಲ್ಲಿ ನಿಲ್ಲಿಸಿದ್ದೇವೆ. ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು. ಎಲ್ಲ ಹುಡುಕ್ತಿದ್ದಾರೆ ಇವಾಗ. ಎಲ್ಲ ಅವಾಗ ಹುಡುಕಿಡ್ಲಿಕ್ಕೆ ಹೇಳಿದ್ವಿ, ಇವಾಗ ಹುಡುಕ್ತಿದ್ದಾರೆ ಎಲ್ಲ. ಆಯಿತು, ನಾವಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೇವೆ ಚೆಕಪ್ ಮಾಡಿಕೊಂಡು. 2 hours later. ನಮ್ಮ ಹಾಸ್ಪಿಟಲ್ ಇವಾಗ ಹೋಗಿ ಟೆಸ್ಟ್ ಎಲ್ಲ ಆಯಿತು, ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಒಂದು 15 days ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ. ಸೊ ಅದಾದಮೇಲೆ ಇವಾಗ ಫಸ್ಟ್ ಎಲ್ಲ ಟೆಸ್ಟ್ ಎಲ್ಲ ಮುಗಿಸಿ ಇವಾಗ ಮ್ಯಾಂಡೇಟ್ರಿ ಆಗಿ ಇವರಿಗೆ ತಿನ್ನಲಿಕ್ಕೆ ಬಂದಿದ್ರು ಹೋಟ್ಲಿಗೆ. ಇವರಿಗೆ ಮ್ಯಾಂಡೇಟ್ರಿ, ಎಲ್ಲಾದರೂ ಹೋದರೆ ಬರಲೇಬೇಕು. ನಮ್ಮದು ಇವಾಗ ತಿಂದು ಇವರಿಗೆ ಸಮಾಧಾನ ಆಯಿತು. ಇನ್ನು ಸೊ ಪಿಜ್ಜಾಗೆ ಹೋಗ್ಬೇಕಂತ ಇವರಿಗೆ. ಎಂಥ ಅವಸ್ಥೆ, ಪ್ರೆಗ್ನೆನ್ಸಿಯಲ್ಲಿ ಸಹ ಪಿಜ್ಜಾ ಬೇಕು. ಅಪರೂಪಕ್ಕೆ ಹೊರಗಡೆ ಬರೋದು ಪಿಜ್ಜಾ ಬೇಕು ನಂಗೆ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಇವಾಗ ಇವರನ್ನು ಬಸ್ಸಲ್ಲಿ ಕಳಿಸಿ ಅಶು ಮತ್ತು ನಾನು ಒಂದು ವಿಶಾಲ್ ಮಾರ್ಟಿಗೆ ಹೋಗುವಂತ ಇದ್ದೇವೆ, ಏನೋ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ. ಅದಾದಮೇಲೆ ಇಲ್ಲೊಂದು ಮಾಲ್ ಇದೆ, G1 ಮಾಲ್, GL1 ಮಾಲ್. ಸೊ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೇವೆ. ಮತ್ತೆ ನೋಡ್ಬೇಕೆಂತ ಅವ್ರು ಬೈತಿದ್ದಾರೆ, ಇವಳಿಗೆ ಕೇಳಿಸ್ತಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೇವೆ ನಾವು. ಅಶುನ ಅಪ್ಪನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೇವೆ. ಅಶು ಪರ್ಚೇಸ್ ಮಾಡ್ತಿದ್ದಾರೆ. ಯಾವುದು ತಗೊಳ್ಳಿಕ್ಕೆ ಬಂದು ಇನ್ಯಾವುದು ತಗೊಂಡು ಹೋಗ್ಲಿಕ್ಕೆ ಬರೋದಲ್ಲ. ಇದು ಮಗುವಿಗೆ ದೊಡ್ಡದಾಗುದಿಲ್ವಾ? ಇವರಿಗಂತದ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ನೋಡ್ತಿದ್ದಾರೆ, ಚಂದ ಚಂದದ ಡ್ರೆಸ್ ಎಲ್ಲ ಉಂಟು. ಸೊ ಇದು ಓಕೆ. ಸ್ಮೂತ್ ಇಜ್ಜಿ ಏನೋ ಇದಕ್ಕೇನು ಅಂತ ಹೇಳ್ತಾರೆ, ಕಚ್ಚಿ ಲಂಗೋಟ್ ಪಂಪೇರ್, ಲಂಗೋಟ್ ಅಂತ ಹೇಳ್ತಾರೆ. ಇದು ಅದೇ ಚಡ್ಡಿ ಪ್ಯಾಂಪರ್ಸ್ ಹಾಕೋ ಬದಲು ಇದನ್ನು ಹಾಕ್ಬೋದು, ಅಂದರೆ ಕವರು. ಆ ಮಗು ಟ್ರಯಲ್ ನೋಡ್ತಿರ್ಬೇಕು, ಅದಕ್ಕೆ ಶರ್ಟ್ ತೆಗೆದು ನಿಂತ್ಕೊಂಡಿದೆ. ಈವನ್ ಬೈ 3 get 1 ಫ್ರೀ, ಫಾದರ್ಸ್ ಡೇ ಸ್ಪೆಷಲ್. ಹೇಗಿದ್ರು ಫಾದರ್ ಪ್ರೂಫ್ ಇದೆ. ಕೆಳಗೆ ನೋಡುವಾಗ ಅಲ್ಲಿ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಇತ್ತು. ಸೊ ಕಲರ್ಸ್ ಎಲ್ಲ ಚೆನ್ನಾಗಿಲ್ಲ, ಇದೆಂತ ಪಿಂಕ್ ಈ ಥರ ಇದೆ ಅಂತ. ಮತ್ತು ನೋಡಿದ್ರೆ ಇವಾಗ ಇಲ್ಲಿ ಮೇಲ್ಗಡೆ ಬಂದು ನೋಡಿದರೆ, ಫಸ್ಟ್ ಫ್ಲೋರ್ ಬಂದು ನೋಡಿದಾಗ ಇಲ್ಲಿ ಆ್ಯಕ್ಚುಲಿ ಮೆನ್ಸ್ ಇದ್ದಿದ್ದು, ಅಲ್ಲಿ ಇದ್ದಿದ್ದೆಲ್ಲ ವುಮೆನ್ಸ್ದು. ಅದಕ್ಕೆ ಅಲ್ಲಿ ಪಿಂಕು ಬೇರೆ ಬೇರೆ ಕಲರ್ ಎಲ್ಲ ಇತ್ತು. ಅಶು ಇಲ್ಲಿ ಬನ್ನಿ ಅಂತ. ಅದರೊಟ್ಟಿಗೆ ಮೊಟ್ಟೆ ಸಹ ಕೊಡ್ತಾರೆ. ಹೌದೌದು ಕೊಡ್ತಾರೆ. ವಿಶಾಲ್ ಮಾಡ್ತಾರೆ ನಮ್ಮ ಮಾಮ. ಮೊಟ್ಟೆಗೆ 8 ರೂಪಾಯಿ ಆಗಿದೆ ಇವಾಗ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಇವಳಿಗೆ ಧರ್ಮಕ್ಕೆ ಮೊಟ್ಟೆ ಸಿಗ್ತದೆ ಗೌರ್ಮೆಂಟಿಂದ, ತಿಂಗಳಿಗೆ 30 ಮೊಟ್ಟೆ. ನನಗೆ ಚಂದ 2 ಡಬಲ್ ಆಮ್ಲೆಟ್, ಟ್ರಿಬಲ್ ಆಮ್ಲೆಟ್ ಒಂದೊಂದು ಸಲ ಮಾಡ್ತೇನೆ. ಅವಳಿಗೆ ಸುಸ್ತಾಗಿದೆ. ಅವರು ಇನ್ ಕೇಸ್ ಆಫ್ ಫೈರ್ ಡೋಂಟ್ ಯೂಸ್ ಲಿಫ್ಟ್, ಯೂಸ್ ಸ್ಟೇರ್ಸ್ ಅಂತ ಹಾಕಿದ್ದಾರೆ. ಅಷ್ಟು ಅದನ್ನು ಯೂಶ್ವಲಿ ಡೋಂಟ್ ಯೂಸ್ ಲಿಫ್ಟ್, ಯೂಸ್ ಸ್ಟೇರ್ಸ್ ಅಂತ ಓದಿದ್ದಾರೆ. ನಾವು ಪೋಸ್ಟ್ ಮೆಟರ್ನಿಟಿ ಇದು ಐಟಮ್ಸ್ ಎಲ್ಲ ತಗೊಳ್ಳುವ ಅಂತ ಬಂದದ್ದು. ಇದು ಬೇಬಿಗೆ ಏನೆಲ್ಲ ಐಟಮ್ಸ್ ಬೇಕು, ಬಟ್ ಕೆಲವೊಂದು ಪರ್ಚೇಸ್ ಮಾಡಿದ್ದೇವೆ. ಬಟ್ ಬೇರೆ ಏನಾದರೂ ಬೇಕಾ ಅಂತ, ಆ ಥರದ್ದು ಬೇಕಾಗಿದ್ದರೆ ತಗೊಳ್ಳೋಣ ಅಂತ ಬಂದಿದ್ದು. ಬಟ್ ತಗೊಂಡಿದ್ದು 2 ಐಟಮ್ ಮಾತ್ರ ಬೇಬಿಗೆ. ನಮ್ಮದು ಮಿಕ್ಕಿದೆಲ್ಲ ನಮಗೆ. ನಾನೊಂದು ಟ್ರೌಸರ್, ಪ್ಯಾಂಟು, ಶರ್ಟು, ಅವ್ರಿಗೆ ಒಂದು ಐಟಮು, ಜ್ಯೂಸು, ಇದೊಂದು ಜ್ಯೂಸು. ಸೊ ನಮಗೇನೆ ತೊಗೊಂಡಿದ್ದು. ಆ
ಆ್ಯಕ್ಚುಲಿ ಕಾರ್ತಿ ಹತ್ರ ತುಂಬ ಬೆಗ್ ಮಾಡಿದೆ, ನಂಗೆ ಒಂದು ಸಾಫ್ಟ್ ಡ್ರಿಂಕ್ಸ್ ಬೇಕು ಅಂತ, ಕೊಟ್ಟೇ ಇಲ್ಲ. ಇವಾಗ ಅಣ್ಣನ ಶಾಪ್ಗೆ ಹೋದ್ರು, ಸೊ ಅಲ್ಲಿ ಅವರೇ ಕೊಟ್ಟರು, ತಗೊಳ್ಳಿ ಜ್ಯೂಸ್ ತಗೊಳ್ಳಿ ಅಂತ. ಸೊ ಹಿಯರ್ ಇಟ್ ಈಸ್. ಮೋಯೆ ಮಾಲ್ಗೆ ಬಂದ್ವಿ, ಇಲ್ಲಿ GL1 ಮಾಲ್ಗೆ. ಅಶು ಆಫ್ಟರ್ ಲಾಂಗ್ ಟೈಮ್ ಮಾಲ್ಗೆ ಬರ್ತಿದ್ದಾರೆ. ನಾನು ಈ ಮಾಲಿಗೆ ಆಫ್ಟರ್ ಲಾಂಗ್ ಟೈಮ್ ಇಲ್ಲ, ಮಾಲ್ಗೆ ಸಹ ಆಲ್ಮೋಸ್ಟ್ 2-3 ಮಂತ್ಸ್ ಆಯಿತು ಹೋಗ್ರಿ. ಅಶು ಪಾಪ್ಯುಲರ್ ಸೆಲೆಬ್ರೇಷನಲ್ಲಿ ಪಿಜ್ಜಾ ನೋಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಡಾಮಿನೋಸ್ ಇಲ್ಲ, ಆ್ಯಕ್ಚುಲಿ ಅದು ಔಟ್ಲೆಟ್ ಬೇರೆ ಕಡೆ ಇದೆ. ಸೊ ಅದಕ್ಕೆ ಇಲ್ಲಿ ಪಾಪ್ಯುಲರ್ ಅವ್ರದ್ದು ತಿಂತಿದ್ದಾರೆ. ಕೋಲ್ಡಾಗಿ ಸ್ವಲ್ಪ ಮಾತಾಡಲಿಕ್ಕೆ ನಿನ್ನೆಯಿಂದ ಫುಲ್ ಇರಿಟೇಷನ್ ಆಗ್ತಿದೆ, ಗಂಟ್ಲೆಲ್ಲ ಇದಾಗ್ತಿದೆ. ಅಶು ಇವತ್ತೊಂದು ಹೊಸ ಎಕ್ಸ್ಪೆಕ್ಟೇಷನ್ ಜೊತೆ ಹಾಸ್ಪಿಟ್ಲಿಗೆ ಬಂದಿದ್ದು, ಡೆಲಿವರಿ ಡೇಟ್ ಯಾವಾಗ ಹೇಳ್ತಾರೆ ಅಂತ. ಬಟ್ ಆ ಡಾಕ್ಟ್ರು ಇನ್ನೂ ಸಹ 2-3 ಸಲ ವಿಸಿಟ್ ಆಮೇಲೆ ಡೇಟ್ ಹೇಳೋದು. ಅಂದರೆ ನೆಕ್ಸ್ಟ್ ಇದರಲ್ಲೂ ತಿರ್ಗಾ ಟೆಸ್ಟಿಗೆ ಬರಬೇಕು. ಅದಾದಮೇಲೆ ನೆಕ್ಸ್ಟು ಗ್ರೋತ್ ಸ್ಕ್ಯಾನ್ ಹೇಳ್ತಾರೆ ಅಂತ. ಅದಾದಮೇಲೆ ಗ್ರೋತ್ ಸ್ಕ್ಯಾನ್ ನೋಡಿ ಡೇಟ್ ಹೇಳ್ತಾರೆ ಅಂತ ಹೇಳಿದರು. ಸೊ ಅಶುಗೆ ಫುಲ್ ಡಿಸಪಾಯಿಂಟ್ಮೆಂಟ್. ಯಾಕೆಂತಂದ್ರೆ ಅವರು ಡೇಟ್ ಹೇಳ್ತಿಲ್ಲ, ಯಾವ ಡೆಲಿವರಿ ಡೇಟ್ ಅಂತ, ಫೈನಲ್ ಡೇಟ್ ಹೇಳ್ತಿಲ್ಲ ಅಂತ. ಡಿಸಪಾಯಿಂಟ್ಮೆಂಟು. ಇವರಿಗೆ ಈಗ ಮಂಡೆ ಹೆಚ್ಚಾಗಿದೆ, ಇಷ್ಟು ದೊಡ್ಡ ಪಿಜ್ಜಾವನ್ನು ಹೇಗೆ ಖಾಲಿ ಮಾಡೋದು ಅಂತ. ಇದು ನಮ್ಮ ಪುತ್ತೂರಿನ ಫೇಮಸ್ ಪಾಪ್ಯುಲರ್ ಅವ್ರದ್ದು ಸೆಲೆಬ್ರೇಷನ್ ಅಂತ ಇದೆ. ಸೊ ಅವ್ರದ್ದು ಪಿಜ್ಜಾ. ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೇವೆ, ಹೇಗಿದೆ ಅಂತ ನೋಡುವ. ಅಷ್ಟು ಕಷ್ಟಪಡ್ತಿದ್ದಾರೆ ಪಿಜ್ಜಾ ಬಿಡಿಸ್ಲಿಕ್ಕೆ. ಎಷ್ಟು ಚೀಸಿ ಇದೆ ನೋಡಿ. ಆಹಾ ಲೆಕ್ಕ. ಇದು ಜಂಕ್ ಫುಡ್ ತಿನ್ನಬಾರ್ದು. ಇಲ್ಲಿ ನೋಡಿ, ತಿನ್ನೋ ಅವಸ್ಥೆ ನೋಡಿ. ಜಂಕ್ ಫುಡ್ ಜಂಕ್ ಫುಡ್ ತಿನ್ಬೇಕು, ಅಲ್ಲಿ ಅಪರೂಪಕ್ಕೊಮ್ಮೆ ತಿನ್ನಿ. ये बड़ी अच्छी बात कही आप. ಡಾಕ್ಟರ್ ಟೆಸ್ಟ್ ಹೋಗಿ ಬಂದ್ಮೇಲೆ ಎಲ್ಲ ನಾರ್ಮಲ್ ಉಂಟು ಅಂತ ಹೇಳ್ತಾರಲ್ಲ, ಅದಾದ್ಮೇಲೆ ತಿನ್ಬೇಕು. ನಾವು ಇವಾಗ ಪಿಜ್ಜಾ ಎಲ್ಲ ತಿಂದಾಯ್ತು, ಹೊರಡ್ತಾ ಇದ್ದೀವಿ ಮನೆಗೆ. ಇವಾಗ ಇನ್ನು ಸೀದಾ ಡೈರೆಕ್ಟ್ ಮನೆಗೆ. 1 ಗಂಟೆ ಆಗ್ತಿತ್ತು, 1 ಗಂಟೆ ಆಗಲಿಲ್ಲ ಪಾರ್ಕಿಂಗ್. ಇನ್ನೊಂದು 2:30 ಆಗ್ಬೇಕಾದ್ರೆ ಮನೆಗೆ ರೀಚ್ ಆಗ್ತೇವೆ. ನಿಲ್ಲಿ ಆಫೀಸ್. ಆ್ಯಕ್ಚುಲಿ ಅವಳು ಮನೆಯಿಂದ ಬರ್ಬೇಕಾದ್ರೆ ಎಲ್ಲಾದರೂ ಹಸಿವಾದರೆ ತಿನ್ನಕ್ಕೆ ಅಂತ ಫ್ರೂಟ್ಸ್ ಕಟ್ ಮಾಡಿಕೊಂಡು ಮತ್ತೆ ಎಗ್ನ ಬಾಯ್ಲ್ಡ್ ಎಗ್ ಮಾಡಿಕೊಂಡು ತಗೊಂಡ್ಬಂದಿದ್ದಾಳೆ. ಬಟ್ ಇವಾಗ ಹಸಿವಾಗಿದೆ ಅಂತ ಅಂದಾಗ ಹೋಗಿದ್ದು ಹೋಟ್ಲ್ಗೆ. ಹಾಗಾದ್ರೆ ತಗೊಂಡ್ಬಂದಿರೋದು ಏನಕ್ಕೆ? ಫ್ರೂಟ್ಸು ಮೊಟ್ಟೆ ಎಲ್ಲ ತಗೊಂಡ್ಬಂದಿರೋದು ಏನಕ್ಕೆ? ತಿನ್ನಕ್ಕೆ ಮಾತ್ರ ಹೋಗಿದ್ದು ಇವಾಗ ಪಿಜ್ಜಾ ತಿನ್ನಕ್ಕೆ ಮತ್ತೆ ಚಹಾ ಕುಡಿಯೋಕ್ಕೆ. ಎಂತ ಇವಾಗ ಉಪ್ಪಿನಂಗಡಿಗೆ ಬಂದು ಜಾಯಿನ್ ಆದ್ವಿ. ನಾವು ಉಪ್ಪಿನಂಗಡಿಗೆ ರೀಚ್ ಆದ್ವಿ. ಪುತ್ತೂರಿಂದ ಇದು ಉಪ್ಪಿನಂಗಡಿಗೆ ಜಾಯಿನ್ ಆಗುವಂಥ ಪ್ಲೇಸ್ ನೆಕ್ಕಿಲಾಡಿ. ನೆಕ್ಕಿಲಾಡಿಯಾ? ಆ್ಯಂಡ್ ಇದು 2 ಪ್ಲೇಸ್ ಬರ್ತದೆ. ಇಲ್ಲೊಂದು ಹಳೆಯ ಸೇತುವೆ ಇದೆ ನೋಡಿ. ಇದು ಆ್ಯಕ್ಚುಲಿ ಈ ಬ್ರಿಡ್ಜ್ ಇರೋದು ಕುಮಾರಧಾರ ನದಿಗೆ, ಅದು ನೇತ್ರಾವತಿ ನದಿ. ಸೊ ಇಲ್ಲಿ ಸಂಗಮ ಆಗುವಂಥ ಪ್ಲೇಸು. ಆ್ಯಂಡ್ ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ. ಆ್ಯಂಡ್ ಇಟ್ಸ್ ಫೇಮಸ್ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇಟ್ಸ್ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅದು. ಇಲ್ಲಿ ಮನೆಗೆ ಬಂದ್ವಿ ನಾವು ಇವಾಗ. ಆಯಿತು, ನಾವು ಇವಾಗ ಮನೆಗೆ ರೀಚ್ ಆದ್ವಿ. ಈ ವಿಡಿಯೋ ನಾವು ಫುಲ್ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬರ್ತೀವಿ.
ಅಲ್ಲಿವರೆಗೂ ನೋಡ್ತಾ ಇರಿ ಕಾರ್ತಿಕ್ ಶೂ ವ್ಲಾಗ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.